ಡಿ ಬಾಸ್ ದರ್ಶನ್ ಹುಟ್ಟುಹಬ್ಬಕ್ಕೆ ಜೋರಾಗಿದೆ ಸೆಲೆಬ್ರಿಟಿ ಸಿದ್ಧತೆ. ದರ್ಶನ್ ಬರ್ತ್ಡೇ ಪ್ಲಾನಿಂಗ್ ಜೋರು. ಇದೀಗ ದಾಸನ ಹುಟ್ಟುಹಬ್ಬಕ್ಕೆ ಕರಿಯ ಮತ್ತೊಮ್ಮೆ ರಿಲೀಸ್ ಆಗ್ತಿದೆ. ದರ್ಶನ್ ರ ಅಭಿಮಾನಿಗಳು ಹುಟ್ಟುಹಬ್ಬಕ್ಕೆ ಭರ್ಜರಿ ತಯಾರಿ ನಡೆಸುತ್ತಿದ್ದು ಅಭೂತಪೂರ್ವ ಚಾಲನೆ ನೀಡಿದ್ದಾರೆ. ದರ್ಶನ್ ಕಳೆದ ವರ್ಷ ಥಿಯೇಟರ್ ನಲ್ಲಿ ಡೆವಿಲ್ ಆಗಿ ಗೆದ್ದು ಬೀಗಿದ್ದರು. ಡೆವಿಲ್ ನ ಗೆಲ್ಲಿಸಿದ ಅಭಿಮಾನಿಗಳು ಈಗ ದಾಸನ ಹುಟ್ಟುಹಬ್ಬದ ತಯಾರಿಯಲ್ಲಿದ್ದಾರೆ. ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿದ್ದರೂ ಈ ಸಮಯದಲ್ಲಿ ಮತ್ತೊಮ್ಮೆ ತೆರೆ ಮೇಲೆ ಕರಿಯನನ್ನು ಆಗಮಿಸುವ ಮೂಲಕ ವಿಶೇಷ ತಯಾರಿ ಮಾಡ್ತಿದ್ದಾರೆ. ದರ್ಶನ್ ತೂಗುದೀಪ ಕರ್ನಾಟಕದ ಕೋಟ್ಯಾಂತರ ಅಭಿಮಾನಿಗಳ ಪಾಲಿನ ಯಜಮಾನ, ಬಾಕ್ಸ್ ಆಫೀಸ್ನ ಸುಲ್ತಾನ. ಈಗ ಹತ್ಯೆ ಕೇಸ್ನಲ್ಲಿರೋ ಆರೋಪಿಯಾಗಿ ಪರಪ್ಪನ ಅಗ್ರಹಾರದಲ್ಲಿ ಬಂದಿಯಾಗಿದ್ದಾರೆ. ಯಾವಾಗ ಬರ್ತಾರೆ ಅನ್ನೋದು ಸದ್ಯಕ್ಕೆ ಪ್ರಶ್ನೆಯಾಗಿ ಕಾಡ್ತಿದೆ. ಈ ಸಮಯದಲ್ಲಿ ಕಳೆದ ವರ್ಷ ಡೆವಿಲ್ನ ಗೆಲ್ಲಿಸಿದ ಅಭಿಮಾನಿಗಳು ಈ ವರ್ಷ ದರ್ಶನ್ ರ ಯಾವುದೇ ಸಿನಿಮಾ ಬರ್ತಿಲ್ಲ ಅನ್ನೋ ಬೇಸರದಲ್ಲಿದ್ದರು. ಹೀಗಿರುವ ಸಮಯದಲ್ಲೇ ದರ್ಶನ್ ರವರ ಅಭಿಮಾನಿಯಾಗಿರೋ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ತನಿಷಾ ಕುಪ್ಪಂಡ ದಾಸನ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ದರ್ಶನ್ ಹುಟ್ಟುಹಬ್ಬಕ್ಕೆ ಕರಿಯ ಸಿನಿಮಾವನ್ನ ರಿಲೀಸ್ ಮಾಡೋಕೆ ಸಜ್ಜಾಗಿದ್ದಾರೆ. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ತನಿಷಾ ಕುಪ್ಪಂಡ ನಿರ್ಮಾಪಕಿ ಕೂಡ ಹೌದು, ದರ್ಶನ್ ರ ಅಪ್ಪಟ ಅಭಿಮಾನಿ ಕೂಡ ಹೌದು. ತನಿಷಾ ಹೋದಲ್ಲಿ ಬಂದಲ್ಲಿ ದಾಸನ ಗುಣಗಾನ ಮಾಡ್ತಾ ಇರ್ತಾರೆ. ಇದೀಗ ದರ್ಶನ್ ಹುಟ್ಟುಹಬ್ಬಕ್ಕೆ ತಾನು ಕೂಡ ಅಭಿಮಾನಿಯಾಗಿ ಟ್ರಿಬ್ಯೂಟ್ ಸಲ್ಲಿಸಿದ್ದು ಫೆಬ್ರವರಿ 13ಕ್ಕೆ ಕರಿಯ ಬಿಡುಗಡೆಗೆ ಮುಂದಾಗಿದ್ದಾರೆ. ಡಿ ಕಂಪನಿ ಪೇಜ್ ನಲ್ಲಿ ಸೆಲೆಬ್ರೇಷನ್ ಜೋರಾಗಿಯೇ ಇದೆ. ದರ್ಶನ್ ಅಭಿಮಾನಿಗಳ ಈ ಒಂದು ಪೇಜ್ ಅಲ್ಲಿ ಫೆಬ್ರವರಿ 1ರಿಂದಲೇ ಕೌಂಟ್ ಡೌನ್ ಶುರು ಆಗಿದೆ. ದರ್ಶನ್ ಜನ್ಮದಿನಕ್ಕೆ ಇನ್ನು ಎಷ್ಟು ದಿನ ಬಾಕಿ ಅಂತ ಪೋಸ್ಟರ್ ಹಾಕ್ತಾನೆ ಇದ್ದಾರೆ. ಬೈಕ್ ರ್ಯಾಲಿ, ಕಾರ್ ರ್ಯಾಲಿಗೆ ಪ್ಲಾನ್ ಮಾಡೋ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಹುಟ್ಟುಹಬ್ಬವನ್ನ ಈಗಿನಿಂದಲೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ದರ್ಶನ್ ಕಂಬಿ ಜೀವನದಿಂದ ಆದಷ್ಟು ಬೇಗ ಮುಕ್ತಿ ಪಡೆಯಲಿ ಅನ್ನೋ ಆಕಾಂಕ್ಷೆಯ ಜೊತೆಗೆ ಕುಟುಂಬದವರೆಲ್ಲ ದೇವರ ಮೊರೆ ಹೋಗ್ತಿದ್ದು ಅಭಿಮಾನಿಗಳ ಹಾರೈಕೆಯು ದರ್ಶನ್ ರ ಬೆಂಬಲಕ್ಕಿದೆ. ನಿಮ್ಮ ಪ್ರೀತಿಯ ರಾಮು, ಸಂಗೊಳ್ಳಿ ರಾಯಣ್ಣ ಸೇರಿದಂತೆ ಕರಿಯ ಸಿನಿಮಾಗಳನ್ನು ನೋಡಿ ಗೆಲ್ಲಿಸಿದ್ದ ದಾಸನ ಬಳಗ ಈ ವರ್ಷ ಮತ್ತೊಮ್ಮೆ ಕರಿಯನ ನೋಡೋಕೆ ಸನ್ನದ್ಧರಾಗಿದ್ದು ಇದಕ್ಕೆ ದಾಸನ ಅಭಿಮಾನಿ ತನಿಷಾ ಬೆಂಬಲ ಕೂಡ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ. ದರ್ಶನ್ ಅಭಿಮಾನಿಗಳು ಆದಷ್ಟು ಬೇಗ ದರ್ಶನ್ ರವರು ಜೈಲಿನಿಂದ ಬಿಡುಗಡೆಯಾಗಲಿ ಅಂತ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.